ಅತ್ತೆ, ಅಜ್ಜಿ, ಅಜ್ಜಿ, ಅತ್ತೆ, ಅತ್ತೆ, ನನ್ನ ಕ್ಷಮಿಸ್ಬಿಡಿ ಅತ್ತೆ. ಅರ್ಜುನ್ ಮೇಲೆ ಆಸೆಯಿಂದ ಏನೇನೋ ಮಾಡಿಬಿಟ್ಟೆ. ನಿಮ್ಗಳ ಮನಸ್ಸನ್ನೆಲ್ಲ ತುಂಬ ನೋಯಿಸ್ಬಿಟ್ಟೆ. ನಿಮ್ಮಿಂದ ದೂರ ಆದಮೇಲೆ ನಾನು ಎಷ್ಟು ನೋವು ಅನುಭವಿಸ್ತೆ ಅಂತ ನನಗೆ ಮಾತ್ರ ಗೊತ್ತು. ಅತ್ತೆ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅತ್ತೆ. ಪ್ಲೀಸ್ ಅತ್ತೆ, ನನ್ನ ಕ್ಷಮಿಸ್ಬಿಡಿ. ನನ್ನ ತಪ್ಪು ಏನು ಅಂತ ನನಗೆ ಅರ್ಥ ಆಗಿದೆ. ನನ್ನ ಕ್ಷಮಿಸ್ತೀರಲ್ವಾ ಅತ್ತೆ? ಇಲ್ಲ, ಕ್ಷಮಿಸಲ್ಲ. ಅತ್ತೆ, ಹುಡುಗಿ, ನಾನು ಅದನ್ನೆಲ್ಲ ಯಾವತ್ತೋ ಮರ್ತಾಯ್ತು ಕಣೆ. ಏನೋ ಹುಡುಗ ಬುದ್ಧಿ ಏನೇನೋ ಮಾಡಿಸ್ಬಿಡ್ತು ನಿನ್ನ ಕೈಲಿ. ಒಂದೊಂದ್ಸಲ ನಮ್ಮ ಬುದ್ಧಿಗೆ ಮಂಕ್ ಕವದ್ಬಿಡತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಕಣ್ಗಳೇ ಒಂದೊಂದ್ಸಲ ನಮಗೆ ಮೋಸ ಮಾಡಿಬಿಡತ್ತೆ. ಇರಲಿ ಬಿಡು. ನೋಡು, ಆಗಿದ್ದಾಗೋಯ್ತು. ನಡೆದಿರೋ ಕಹಿ ಘಟನೆಗಳನ್ನ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಎಲ್ಲ ಮರ್ತು ಬಿಡೋಣ. ಮುಂದೆ ಆಗೋ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋಣ. ಹಾಂ, ನೀನದೇನೋ ಓದ್ತಾ ಇದೆಯಂತಲ್ಲ, ನಮ್ಮ ಕರ್ಣ ಹೇಳ್ತಾ ಇದ್ದ. ನೋಡು, ನಮ್ಮ ಮನೇಲಿ ಇಲ್ಲೇ ಇದ್ಕೊಂಡು ನೀನು ಓದನ್ನ ಮುಂದುವರಿಸು. ಎಲ್ಲೂ ಹೋಗೋದು ಬೇಡ, ಗೊತ್ತಾಯ್ತಾ? ಅತ್ತೆ, ನಿಜವಾಗ್ಲೂ ಈ ಮಾತು ನೀವೇನ ಹೇಳ್ತಿರೋದು? ತುಂಬ ಥ್ಯಾಂಕ್ಸ್ ಅತ್ತೆ. ಅಷ್ಟೇ ಅಲ್ಲ ಮಯೂರಿ, ನೀನು ತುಂಬ ಒಳ್ಳೆ ಹುಡುಗಿ ಅನ್ಸ್ಕೋಬೇಕು. ಚೆನ್ನಾಗಿ ಓದಬೇಕು. ಅಜ್ಜಿ, ನನ್ನ ಕಂದ. ನೋಡು, ಆಗಿದ್ದಾಗೋಯ್ತು. ಈಗ ಈ ಮನೇಲಿರೋ ಮನಸ್ಸೆಲ್ಲ ತಿಳಿಯಾಗಿದೆ. ನೀನು ಹುಡುಗಾಟಿಗೆ ಬಿಡಬೇಕು, ಕೋಪ ತಾಪ ಬಿಡಬೇಕು, ತುಂಬ ಜವಾಬ್ದಾರಿಯಿಂದ ನಡ್ಕೋಬೇಕು. ಏನೋ? ಸರಿ ಅಜ್ಜಿ. ಏನ್ ಮಯೂರಿ, ಭಾಳ ಸೊರ್ಗೋಗಿದ್ಯಾ? ಇನ್ಮೇಲೆ ನಿಮ್ಗಳ ಜೊತೆನೇ ಇರ್ತೀನಲ್ವಾ, ಸರಿ ಹೋಗ್ತೀನಿ ಬಿಡಿ. ಅದು ಸರಿ, ಅರ್ಜುನ್ ಅಮೃತ ಎಲ್ಲಿ? ನಾನು ಅರ್ಜುನ್ ಜೊತೆ ಮಾತಾಡ್ಬೋದಾ ಅತ್ತೆ? ಇದೇನು ಹೀಗೆ ಕೇಳ್ತಾ ಇದೆಯಾ? ಅಮೃತ ಬರೋಕ್ಕಿಂತ ಮುಂಚೆಯಿಂದನೂ ಅರ್ಜುನ್ ನಿನಗೆ ಗೊತ್ತು. ಅವನು ಹುಟ್ಟಾಗಿಂದನೂ ನೀನು ಅವನ್ನ ನೋಡಿದ್ಯಾ? ಒಟ್ಟಿಗೆ ಆಟಾಡ್ಕೊಂಡು ಬಂದವರಲ್ವೇನೆ? ಅದಕ್ಕೆ ನನ್ನ ಪರ್ಮಿಷನ್ ಬೇಕಾ ಮಾತಾಡ್ಸೋಕ್ಕೆ? ಹೋಗು, ಮೇಲಿದ್ದಾನೆ, ಹೋಗಿ ಮಾತಾಡ್ಸ್ಕೊಂಡು ಬಾ. ಥ್ಯಾಂಕ್ಸ್ ಅತ್ತೆ, ನಾನು ಈಗಲೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಎಲೆ ಸರ್ಪವೇ, ನಾನು ಎಷ್ಟು ಅಡೆತಡೆಗಳನ್ನ ದಾಟಿ ಇಲ್ಲಿ ತನಕ ಬಂದಿದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು. ನಮ್ಮ ಲೋಕದ ನಾಗಮಣಿನ ಯಾರೋ ದುಷ್ಟರು ಕೈವಶ ಮಾಡ್ಕೊಂಡಿದ್ದಾರೆ. ಅದನ್ನ ಪಡ್ಕೊಳ್ಳೋ ನನ್ನ ಈ ಹೋರಾಟಕ್ಕೆ ಈ ಶಿವಲಿಂಗ ತುಂಬಾ ಮುಖ್ಯ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ. ನನಗೆ ಈ ಶಿವಲಿಂಗದ ಅವಶ್ಯಕತೆ ತುಂಬಾ ಇದೆ. ನಾನು ಮುಂದಕ್ಕೆ ಹೋಗ್ಬೇಕು. ದಯವಿಟ್ಟು ಅವಕಾಶ ಮಾಡಿಕೊಡು. ನೀನು ಸಾಮಾನ್ಯನಲ್ಲ, ಸಾಕ್ಷಾತ್ ಆದಿಶೇಷನ ಅಂಶ ಇರೋ ದಿವ್ಯನಾಗ ಅಂತ ನನಗೆ ಗೊತ್ತು. ದಯವಿಟ್ಟು ನನ್ನ ಈ ಹೋರಾಟಕ್ಕೆ ಅಡ್ಡಿ ಆಗಬೇಡ. ನನಗೆ ದಾರಿ ಬಿಡು. ದುಡುಕಬೇಡ ಅಮೃತ, ಜಾಗ್ರತೆ. ನೀನು ಹೇಳಿದ ಹಾಗೆ ಸಾಕ್ಷಾತ್ ಆದಿಶೇಷನ ಅಂಶವಿರುವ ನಾಗ ಅದು. ಅದನ್ನ ಶಕ್ತಿಯಿಂದ ಗೆಲ್ಲೋಕ್ಕಾಗಲ್ಲ, ಭಕ್ತಿಯಿಂದನೇ ಗೆಲ್ಲಬೇಕು ತಾಯಿ. ಜಾಗ್ರತೆ. ಆದ್ರೂ ತಾಳ್ಮೆ ಕಳ್ಕೋಬೇಡ. ನಿನ್ನ ಬಳಿ ಹೆಚ್ಚು ಸಮಯ ಇಲ್ಲ. ಸಮಯ ಮೀರ್ತಾ ಇದೆ ಅಮೃತ. ಭಕ್ತಿಯಿಂದ ನಾಗನನ್ನು ಪ್ರಾರ್ಥಿಸಿಕೊಂಡು
ನಿನ್ನ ಕೆಲಸ ಸಾಧಿಸ್ಕೊ ಅಮೃತ. ಆದಷ್ಟು ಬೇಗ ಬೇಗ ಆ ಶಿವಲಿಂಗನ ತಗೊಂಡು ಅಲ್ಲಿಂದ ಹೊರಡು. ಆಗ್ಲಿ ಗುರುಗಳೇ. ನೋಡು, ನಾನು ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ನಿನಗೂ ಗೊತ್ತು ತಾನೆ. ಯಾಕೆ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ಯಾ? ದಯವಿಟ್ಟು ನನ್ನ ಹೋರಾಟನ ಮುಂದುವರ್ಸೋದಕ್ಕೆ ಸಹಾಯ ಮಾಡು. ನನಗೆ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡು. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಭಯತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಹರ ಹರ ಜಯ ಜಯ ದಿಗಿರಾರ ಭಯತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಏನಾಯ್ತೆ ಮಯೂರಿ? ಹೋಗ್ಬೇಕಾದ್ರೆ ಒಳ್ಳೆ ಜಿಂಕೆ ಥರ ಕುಣ್ಕೊಂಡು ಹೋದೆ, ಈಗ ಒಳ್ಳೆ ಆಮೆ ಥರ ಬರ್ತಾ ಇದೆಯಲ್ಲ, ಯಾಕೆ? ಅರ್ಜುನ್ ನಿನ್ನ ಮಾತಾಡಿಸ್ಲಿಲ್ವಾ ಅಥವಾ ಬರ್ತಿದ್ದ ಹಾಗೆ ಜಗಳ ಶುರು ಮಾಡ್ಕೊಂಡ್ರ? ಜಗಳ ಎಲ್ಲಿಂದ ಬಂತು ಅತ್ತೆ? ಅವ್ನು ಒಳ್ಳೆ ಸತ್ತೋರ್ ಹಾಕಿ ಕೆಳಗೆ ಬಿದ್ದಿದ್ದಾನೆ. ಮಯೂರಿ, ಏನು ಮಾತು ಅಂತ ಆಡ್ತಿದ್ಯಾ? ಮಯೂರಿ, ನಾಲ್ಗೆ ಮೇಲೆ ನಿಗಾ ಇರಲಿ. ಏನು ಅಪಶಕುನ ಮಾತಾಡ್ತಾ ಇದೆಯಾ ಮನೇಲಿ? ಮಂಗಳವಾರ ಶುಕ್ರವಾರ ಅಂತಲೂ ನೋಡಿದೆ, ಬಿಡ್ತೋನು. ಅಯ್ಯೋ ಅತ್ತೆ, ಅಜ್ಜಿ, ನಾನು ಸುಳ್ಳು ಹೇಳ್ತಿಲ್ಲ. ಬೇಕಾದರೆ ನೀವೇ ಹೋಗಿ ಮೇಲ್ ನೋಡಿ, ಎಲ್ಲಿ ನನ್ನ ಮಾತಾಡ್ಸ್ಬೇಕಾಗಿ ಬರುತ್ತೋ ಅಂತ ಅರ್ಜುನ್ ಸಾಹೇಬ್ರು ಉಸಿರು ಬಿಗಿ ಹಿಡ್ಕೊಂಡು ನೆಲದ ಮೇಲೆ ಬಿತ್ತು ಆಟ ಆಡಿಸ್ತಿದ್ದಾರೆ ನನಗೆ. ಎಷ್ಟು ಆಸೆಯಿಂದ ಹೋಗಿದೆ ಮಾತಾಡ್ಸೋಕ್ಕೆ ಅಂತ. ಅಯ್ಯೋ ಹುಚ್ಚಿ, ಇಷ್ಟೇನಾ? ಅವನ ಸ್ವಭಾವ ನಿನಗೆ ಗೊತ್ತಿಲ್ವಾ? ಇದೇನು ಹೊಸ್ತಾ? ಅಲ್ಲ ಕಣೆ ಮಯೂರಿ, ಅರ್ಜುನು ಚಿಕ್ಕವನಿದ್ದಾಗ ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಹಿಡ್ಕೊಂಡು ಹೀಗೆ ಉಸಿರು ಕಟ್ಟಿಸಿ ನಮ್ಮನ್ನು ಎಷ್ಟು ದಿನ ಆಟಾಡ್ಸಿಲ್ಲ ಹೇಳೋ? ಏನೋ ನಿನ್ನ ಮೇಲಿರೋ ಸಲಿಗೆಗೆ ಒಂದು ಸ್ವಲ್ಪ ಆಟ ಆಡ್ಸೋಣ ಅಂತ ಹೀಗೆ ಮಾಡಿರ್ತಾನೆ ಅಷ್ಟೇ. ಈ ಉಸಿರು ಕಟ್ಟ ಆಟ ಎಷ್ಟೊತ್ತಾಡೋಕ್ಕಾಗತ್ತೆ ಹೇಳು? ನೆತ್ತಿ ಎತ್ತಿದ್ರೆ ಸಾಕು, ಅವನೇ ಓಡಿ ಬರ್ತಾನೆ, ಅಜ್ಜಿ ನೀರು ಕೊಡಿ ಅಂತ. ಆದರೂ ಅಜ್ಜಿ, ನಾನು ಎಷ್ಟು ಆಸೆಯಿಂದ ಹೋಗಿದ್ದೆ ಮಾತಾಡಿಸ್ಬೇಕು ಅಂತ. ಮಯೂರಿ, ಅವನೆಲ್ಲಿ ಹೋಗ್ತಾನೆ ಅಥವಾ ನೀನೆಲ್ಲಿ ಹೋಗ್ತೀಯಾ? ಇನ್ಮೇಲೆ ಇದೇ ಮನೇಲಿ ಇರ್ತೀಯ ತಾನೆ ನೀನು? ಮಾತಾಡ್ಸಿದ್ರಾಯ್ತು ಬಿಡು. ಸರಿ, ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ತಿಂಡಿ ಕೊಡ್ತೀನಿ. ಅಮೃತ ಸಿಗ್ಲಿಲ್ವಾ ನಿನಗೆ? ಇಲ್ಲ, ಅಮೃತ ರೂಮಲ್ಲಿ ಇರಲಿಲ್ಲ. ಸುಮಾರು ಸರಿ ಕೂಗ್ದೆ, ಬರಲಿಲ್ಲ. ಹೌದಾ? ಎಲ್ಲೋ ಬಾತ್ರೂಮಲ್ಲಿ ಇರ್ತಾಳೆ ಅನ್ಸತ್ತೆ. ನೀನೀಗ ಬಂದಿದೆಯಲ್ವಾ, ಮುಂದೆ ಎಲ್ಲ ಸರಿ ಹೋಗುತ್ತೆ ಬಿಡು. ಸರಿ, ನೀನು ಫ್ರೆಶ್ ಆಗಿಬಿಟ್ಬಾ, ತಿಂಡಿ ತಿನ್ನುವಂತೆ. ನೀಲಕಂಠ, ನೀನು ಆದಿಶೇಷನ ಅಂಶ ಇರೋ ಮಹಾಸರ್ಪ. ನಮ್ಮ ನಾಗಲೋಕದಲ್ಲಿ ನಿನಗೆ ಎಷ್ಟು ವಿಶೇಷವಾದ ಸ್ಥಾನ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅರ್ಜುನ್, ಅರ್ಜುನ್, ಹೇ ಅರ್ಜುನ್, ಅರ್ಜುನ್ ಹೇಳೋ. ಅರ್ಜುನ್, ಟ್ಯೂಷನ್ನೇ ಹೇಳ್ತಾನೆ ಇಲ್ಲ, ಮೈ ಬರೀ ಇಷ್ಟೊಂದು ತಣ್ಣಗಾಗಿ ಹೋಗಿದೆ. ಹೇಳು ಅರ್ಜುನ್, ಎದ್ದೇಳೋ. ಏನ್ ತಿಂದ ಇವನು? ಅರ್ಜುನ್, ಇಲ್ಲಿ ನೋಡಿ, ಹಣ್ಣಿನ ಸಿಪ್ಪೆ ಬಂದಿದೆ. ಮೋಸ್ಟ್ಲಿ ಇದನ್ನೇ ತಿಂದಿರ್ತಾನೆ ಇವನು. ಈ ಹಣ್ಣ ಇದು ಅಮೃತ ದೇವಸ್ಥಾನದಿಂದ ತಂದಿದ್ದಲ್ವಾ? ಅರ್ಜುನ್, ಇಲ್ಲಿ ನೋಡೋ. ಹೇಳು ಅರ್ಜುನ್. ಅರ್ಜುನ್ ಹೇಳು ಕಂದ. ಅಯ್ಯೋ,